ಯಾರದ್ದು ದೇಹ ಏನು ಎತ್ತ ಕಂಡುಹಿಡಿಯೋದೇ ಕಷ್ಟ. ಗಗನಸಖಿಯ ಮೃತದೇಹ ಒಂದು ಪತ್ತೆಯಾಗಿದೆ. ಛಿದ್ರವಾಗಿದೆ ದೇಹ. NSG ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಕೊಟ್ಟಿದ್ದಾರೆ. ಹೌದು, ಒಬ್ಬರ ದೇಹ ಪತ್ತೆಯಾಗಿದೆ, ಆದರೆ ಆಕೆ ಹೆಸರೇ ಗೊತ್ತಾಗ್ತಿಲ್ಲ. ಸಾಮಾನ್ಯವಾಗಿ ಈ ದೊಡ್ಡ ವಿಮಾನದಲ್ಲಿ ಒಂದು 4-5 ಜನ ಇರ್ತಾರೆ. ಗಗನಸಖಿಯರು 4-5 ಜನ ಇರ್ತಾರೆ. ಯಾಕಂದರೆ ಅದರಲ್ಲೂ ಈ ಸುದೀರ್ಘವಾಗಿ ಹಾರಾಟ ಮಾಡಬೇಕಲ್ಲ, ಹೀಗಾಗಿಯೇ ಫ್ಯೂಯಲ್ ಕೂಡ ದೊಡ್ಡ ಮಟ್ಟದಲ್ಲಿತ್ತು. 1,25,000 ಲೀಟರ್. ಯಾಕಪ್ಪ ಅಂತಂದರೆ ಇಲ್ಲಿಂದ ಇಂಗ್ಲೆಂಡ್ ತನಕ ಲಂಡನ್ ತನಕ ನಾನ್ ಸ್ಟಾಪ್ ಹೋಗಬೇಕಲ್ಲ. ಇದು ಈ ನಾನ್ ಸ್ಟಾಪ್ ಹೋಗುತ್ತಪ್ಪ. ಯಾಕೆಂದರೆ ಅಗತ್ಯಕ್ಕಿಂತ ಹೆಚ್ಚು ನಮಗೆ ಅರ್ಧ ಬೇಕು ಅಂತಂತಂದರೆ ಫುಲ್ ಇಟ್ಟಿರ್ತಾರೆ. ಯಾಕಪ್ಪ ಅಂತಂದರೆ ಅಲ್ಲೇನಾದರೂ ಎಡವಟ್ಟಾಯಿತು ಅಂತ ತಿಳ್ಕೊಳ್ಳಿ, ಗಂಟೆಗಟ್ಟಲೆ ಏನಾದರೂ ವಿಮಾನ ಕೆಳಗಡೆ ಇಳಿಯೋಕ್ಕಾಗಲಿಲ್ಲ ಅಂತ ತಿಳ್ಕೊಳ್ಳಿ. ಇಲ್ಲಪ್ಪ, ಇಳಿಯುವಂಥ ಸ್ಥಿತಿನೇ ಇಲ್ಲ, ಇನ್ನೊಂದು ದೇಶಕ್ಕೆ ಹೋಗಿ ಇಳಿಸ್ಬೇಕು. ನೀವು ಏನು ಮಾಡ್ತೀರಿ? ಮಧ್ಯದಲ್ಲೆಲ್ಲೂ ಕೂಡ ಪೂರೈಕೆ ಸಾಧ್ಯವೇ ಇಲ್ವಲ್ಲ. ಹೀಗಾಗೇನು ಅಂತಂದರೆ ಫುಲ್ ಇರುತ್ತೆ ಫ್ಯೂಯಲ್, ಅದೂ ಕೂಡ ಇದಕ್ಕೆ ಕಂಟಕ ಆಗೋಗ್ಬಿಡುತ್ತೆ ನೋಡಿ.